ನಮಸ್ಕಾರ. ಕರ್ನಾಟಕದ ಸಮಸ್ತ ಜನರಿಗೆ ಹಾಗೂ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಹಾಗೂ ಅಥಣಿ ತಾಲೂಕಿನ ಜನರಿಗೆ JDS ಪಕ್ಷದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಾನು ನಿಮ್ಮ ಇಮ್ತಿಯಾಜ್ ಹಿಪ್ಪರ್ಗಿ JDS ಪಕ್ಷದ ವತಿಯಿಂದ ತಮಗೆಲ್ಲರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು JDS ಪಕ್ಷದ ಸಂಸ್ಥಾಪಕರು, JDS ಪಕ್ಷದ ಹಿರಿಯ ಮುತ್ಸದ್ದಿ ಶ್ರೀಮಾನ್ HD ದೇವೇಗೌಡ ಅವರ 94ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ನಾನು ಕಂಡಂಥ ವಿಶೇಷ ಹೆಮ್ಮೆಯ ರಾಜಕಾರಣಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನೆನಪಿಸ್ತಾ ಇದ್ದೇನೆ. ದೇಶವನ್ನು ಆಳಿದ ಹೆಮ್ಮೆಯ ಮಣ್ಣಿನ ಮಗ, ರೈತರಿಗಾಗಿ ತಮ್ಮ ಸರ್ವಸ್ವವನ್ನೇ ದಾರೆ ಎರೆದ ಕೋಟ್ಯಂತರ ಬಡವರು ಇಂದು ಉಚಿತವಾಗಿ ರೇಷನ್ ಪಡೆಯಲು ದೇವೇಗೌಡರೇ ಕಾರಣ. ದೇಶದ ಬಡವರಿಗೆ ಪಡಿತರ ವಿತರಿಸಿದ ಅನ್ನದಾತ, ಜನತಾ ದರ್ಶನದ ರೂವಾರಿ. ವಿಶೇಷ ಅಂಥೇಳಿ ಹೇಳಬೇಕಂತಂದ್ರೆ, ಪಂಜಾಬ್ದಲ್ಲಿ ಇವತ್ತಿನವರೆಗೂ ಭತ್ತದ ಬೆಳೆಗೆ ದೇವೇಗೌಡರ ಹೆಸರನ್ನು ನಾಮಕರಣ ಮಾಡಿದ್ದು, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಒತ್ತು ನೀಡಿದ ನೀರಾವರಿ ಪಿತಾಮಹ, ಉತ್ತರ ಕರ್ನಾಟಕದ 17 ಸಕ್ಕರೆ ಕಾರ್ಖಾನೆಗಳನ್ನು ಮಂಜೂರು ಮಾಡಿದ್ದು, ಕೃಷಿ ಉತ್ಪನ್ನಗಳಿಗೆ ಸರ್ಕಾರದಿಂದ ಪ್ರೋತ್ಸಾಹ ಧನವನ್ನು ನೀಡಿದ್ದು, ಕಾವೇರಿಗಾಗಿ ಉಪವಾಸ ಕುಳಿತಿರತಕ್ಕಂಥ ಜನನಾಯಕ, ಉತ್ತರ ಕರ್ನಾಟಕದ ಬರಪೀಡಿತ ಪ್ರದೇಶಗಳಿಗೆ ನೀರು ಹರಿಸಿದ ಭಗೀರಥ, ಮಹಿಳಾ ಮೀಸಲಾತಿ ಹರಿಕಾರ, ಇಮ್ಮಡಿ ಪುಲಕೇಶಿಯ ನಂತರ ಅಖಂಡ ಭಾರತವನ್ನಾಳಿದ ಕನ್ನಡಿಗ, ಆಲಮಟ್ಟಿ ಜಲಾಶಯದ ಎತ್ತರವನ್ನು 524 ಮೀಟರ್ ಹೆಚ್ಚಿಸಿದ್ದು, ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಕುಡಿಯಲು 10 TMC ನೀರನ್ನು ಒದಗಿಸಿದ್ದು. ಹೀಗೆ ಹಲವಾರು ತಮ್ಮ ಆಡಳಿತಾವಧಿಯಲ್ಲಿ ಕಾರ್ಯಗಳನ್ನು ಮಾಡಿದ್ದು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಇವತ್ತಿನ ದಿವಸ ನಾನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಿಂದ ಸಮಸ್ತ JDS ಪಕ್ಷದ ಕಾರ್ಯಕರ್ತರ ಪರವಾಗಿ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಮಣ್ಣಿನ ಮಗನಾಗಿರತಕ್ಕಂಥ ಶ್ರೀ HD ದೇವೇಗೌಡಜಿ ಅವರಿಗೆ 94ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ.